ಅಪರಿಚಿತ ನನ್ನನ್ನು ಚೆನ್ನಾಗಿ ಕೇದಾಡಿದ. ನನ್ನ ಮನೆಯಲ್ಲೇ ಈ ಘಟನೆ ನಡೆಯುವವರೆಗೂ ನಾನು ಮತ್ತು ನನ್ನ ಡಾಕ್ಟರ್ ಗಂಡ ಚೆನ್ನಾಗೇ ಜೀವನ ನಡೆಸುತ್ತಾ ಇದ್ದೆವು. ನಮಗೆ 5 ವರ್ಷದ ಮಗು ಇದೆ. ನಾವು 3 ಜನ ಸುಖವಾಗಿ ಇದ್ದೆವು. ನಮ್ಮ ಅಪಾರ್ಟ್ಮೆಂಟ್ ಸಿಟಿಯ ಹೊರಭಾಗದಲ್ಲಿ ಇದೆ. ಹಾಗಾಗಿ ನನ್ನ ಗಂಡ ಹಾಸ್ಪಿಟಲ್ನಿಂದ ಬರೋಕೆ ತುಂಬಾ ಟೈಮ್ ಹಿಡಿಯುತ್ತೆ. ಆದರೆ ಈ ಜಾಗ ತುಂಬಾ ಸೈಲೆಂಟ್ ಆಗಿ ಇರೋದರಿಂದ ನಮಗೆ ಖುಷಿನೇ. ಮತ್ತೆ ನಮ್ಮ ಮಗು ಕೂಡ ಹತ್ತಿರದಲ್ಲೇ ಸ್ಕೂಲಿಗೆ ಹೋಗುತ್ತಾನೆ. ನನ್ನದು ತೀರಾ ಒಳ್ಳೆ ಫಿಗರ್ ಅಂತ ಏನೂ ಇಲ್ಲ. ನಾನು ಸ್ವಲ್ಪ ದಪ್ಪ ಇದ್ದೀನಿ. ಆದರೆ ತುಂಬಾ ದಪ್ಪ ಏನೂ ಅಲ್ಲ. ನನ್ನ ಎತ್ತರ 5'9". ಎತ್ತರ ಇರೋದರಿಂದ ನನ್ನ 36-30-38 ಉಬ್ಬು ತಗ್ಗುಗಳು ಹಾಗೂ ಬಿಳಿ ಚರ್ಮ ತುಂಬಾ ಆಕರ್ಷಕವಾಗಿ ಕಾಣುತ್ತೆ. ನನ್ನ ದೇಹದಲ್ಲಿ ತುಂಬಾನೇ ಆಕರ್ಷಕ ಅಂದರೆ ಅದು ನನ್ನ ತೊಡೆಗಳು. ನನ್ನ ಗಂಡ ಇಷ್ಟಪಡೋ ಹಾಗೆ ನಿಕ್ಕರ್ ಹಾಕಿಕೊಂಡಾಗ ನನ್ನ ಉದ್ದವಾದ ತೊಡೆಗಳು ಒಳ್ಳೆ ಬಾಳೆ ದಿಂಡಿನ ಹಾಗೆ ಕಾಣುತ್ತೆ. ನನ್ನ ಮೊಲೆ ಸೀಳು ಉದ್ದ ಹಾಗೂ ಆಳವಾಗಿದೆ. ನನಗೆ ಆದಷ್ಟು ವೆಸ್ಟರ್ನ್ ಡ್ರೆಸ್ ಹಾಕಬೇಕು ಅಂತ ಇಷ್ಟ. ಆದರೆ ನಾರ್ಮಲ್ ಆಗಿ ನಾನು ಸೀರೆಯಲ್ಲಿ ಎಲ್ಲಾ ಮುಚ್ಚಿಕೊಂಡೇ ಇರುತ್ತೀನಿ. ನನ್ನ ಜೀವನದಲ್ಲಿ ನಾನು ಹೇಗೆ ಹೊಸ ಸುಖವನ್ನು ಕಂಡೆ ಮತ್ತೆ ಹೇಗೆ ಹೊಸ ಕಲ್ಪನೆಗಳನ್ನು ರೂಢಿಸಿಕೊಂಡೆ ಅನ್ನೋದು ಈ ಕತೆಗಲ್ಲಿದೆ. ಒಂದು ದಿನ ನನ್ನ ಗಂಡ ಫೋನ್ ಮಾಡಿ ಒಂದು ಆಕ್ಸಿಡೆಂಟ್ ಆಗಿದ್ದಾಗಿ ಹೇಳಿ ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡ ವ್ಯಕ್ತಿಯನ್ನ ಮನೆಗೆ ಕರೆತರುತ್ತಿರುವುದಾಗಿ ಹೇಳಿದರು. ಯಾವುದೇ ಪೊಲೀಸ್ ಕೇಸ್ ಆಗದೆ ಇರಲಿ ಅಂತ. ಮತ್ತು ಅವರೇ ಡಾಕ್ಟರ್ ಆಗಿದ್ದರಿಂದ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡಬಹುದಾಗಿತ್ತು. ಆ ವ್ಯಕ್ತಿ ಒಳ್ಳೆ ಮೈಕಟ್ಟು ಹೊಂದಿದ್ದ. 6 ಅಡಿ 2 ಇಂಚು ಎತ್ತರ ಇದ್ದ. ಪ್ರಜ್ಞೆ ಇರಲಿಲ್ಲ. ಮನೆಗೆ ಕರೆತಂದು ಅವನ ತಲೆಗೆ ನನ್ನ ಗಂಡ ಬ್ಯಾಂಡೇಜ್ ಹಾಕಿ ಕೈ ಕಾಲಿನ ಗಾಯಗಳನ್ನ ಕ್ಲೀನ್ ಮಾಡಿದರು. 1 ಗಂಟೆ ನಂತರ ಅವನಿಗೆ ಪ್ರಜ್ಞೆ ಬಂದು ನನ್ನ ಗಂಡನ ಜೊತೆ ಮಾತಾಡುತ್ತಿದ್ದ. ಅವನು ಆಕ್ಸಿಡೆಂಟ್ ಆಗೋದಕ್ಕೆ ಅವನ ತಪ್ಪು ಒಪ್ಪಿಕೊಂಡಿದ್ದ. ನನ್ನ ಗಂಡ ಅವನನ್ನ ನಮ್ಮ ಮನೆಯಲ್ಲೇ ಸ್ವಲ್ಪ ದಿನ ಇರಲು ಹೇಳಿದರು. ನನ್ನ ಗಂಡ ನನ್ನನ್ನು ಕರೆದರು. ನಾನು ಆಗ ಕಡು ನೀಲಿ ಸೀರೆಯಲ್ಲಿದ್ದೆ. ನನ್ನ ಬಿಳಿ ಚರ್ಮ ಅದರಲ್ಲಿ ಹೊಳೆಯುತ್ತಿತ್ತು. ನಾನು ಸೀರೆಯನ್ನ ಹೊಕ್ಕಳಿನ ಕೆಳಗೆ ಕಟ್ಟುತ್ತಿದ್ದರಿಂದ ಹೊಕ್ಕಳು ಚೆನ್ನಾಗೇ ಕಾಣುತ್ತಿತ್ತು. ಅವನು ನನ್ನ ಸೊಂಟ ನೋಡಿ ಮತ್ತೆ ಮಾಮೂಲಿಯಾಗಿ ನನ್ನನ್ನು ನೋಡಿದ. ನಾವು ಅವನ ಪರಿಚಯ ಮಾಡಿಕೊಂಡೆವು. ಅವನ ಹೆಸರು ರಮೇಶ್ ಅಂತ ಗೊತ್ತಾಯಿತು. ನನ್ನ ಗಂಡ, ಡಿಯರ್, ಇವನು ನಮ್ಮೊಂದಿಗೆ ಕೆಲವು ವಾರ ಇಲ್ಲೇ ಇರುತ್ತಾನೆ ಅಂತ ಹೇಳಿದರು. ನನಗೆ ಯಾವುದೇ ಅಭ್ಯಂತರ ಇರಲಿಲ್ಲ. ನಾನು ಅವನ ಊಟದ ಬಗ್ಗೆ ಕೇಳಿದ್ದೆ. ಅಂದರೆ ಏನ್ ಕೊಡಬೇಕು ಅಂತ. ರಮೇಶ್ ಹೆಚ್ಚಾಗೇ ತಿನ್ನುತ್ತಿದ್ದ. ಅವತ್ತು ನಾವು ಎಲ್ಲರೂ ಒಟ್ಟಿಗೆ ಊಟ ಮಾಡಿದೆವು. ಅವನು ನನ್ನ ಬಗ್ಗೆ ಹೊಗಳಿಕೆ ಹೇಳುತ್ತಿದ್ದ. ಆಗ ನನಗೆ ಅವನ ಮಾತಿನಿಂದ ಖುಷಿಯಾಯಿತು. ಮಾರನೇ ದಿನ ನನ್ನ ಗಂಡ ರೆಡಿ ಆಗಿ 8 ಗಂಟೆಗೆ ಹಾಸ್ಪಿಟಲ್ಗೆ ಹೋದರು. ರಮೇಶ್ ಆಗ ಇನ್ನೂ ಮಲಗೇ ಇದ್ದ. ನಾನು ನನ್ನ ಮಗನನ್ನ ರೆಡಿ ಮಾಡಿಸಿ ಅವನ ಸ್ಕೂಲ್ ಬಸ್ಗೆ ಬಿಟ್ಟು ಬಂದಾಗ 9 ಗಂಟೆ ಆಗಿತ್ತು. ನಾನು ಅವನ ರೂಮಿನ ಬಳಿ ಹೋಗುವಾಗ ಅವನು ಮಲಗಿರೋದನ್ನು ನೋಡಿದೆ. ತುಂಬಾ ಶೆಕೆ ಅಂತ ಅನಿಸುತ್ತಿತ್ತು. ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದು ತಂಪು ಮಾಡಿಕೊಳ್ಳೋಣ ಅಂತ ಯೋಚಿಸಿ ಕೆಳಗೆ ಬಂದೆ. ನಮ್ಮ ಮನೆ 1 ಮಹಡಿಯಲ್ಲಿ ಇದೆ. ಅದರಿಂದ ಪೂಲ್ ವ್ಯೂ ಚೆನ್ನಾಗೇ ಕಾಣುತ್ತಿತ್ತು. ನಾನು ನನ್ನ ಬಟ್ಟೆ ಬಿಚ್ಚಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಹಾಕಿಕೊಂಡೆ. ಅವತ್ತು ವೀಕ್ಡೇ ದಿನ ಆಗಿದ್ದರಿಂದ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಯಾರೂ ಇರಲಿಲ್ಲ. 5 ನಿಮಿಷ ಆದ ಮೇಲೆ ನಮ್ಮ ಅಪಾರ್ಟ್ಮೆಂಟ್ ಹತ್ತಿರ ಏನೋ ಬದಲಾವಣೆ ಅನಿಸಿತು. ಆದರೆ ನಾನು ತಲೆ ಕೆಡಿಸಿಕೊಳ್ಳಲಿಲ್ಲ. ಮತ್ತೆ 5 ನಿಮಿಷದ ನಂತರ ಗೆಸ್ಟ್ ರೂಮಿನ ಹತ್ತಿರ ನೋಡಿದೆ. ಅಲ್ಲಿ ರಮೇಶ್ ಇದ್ದ. ರಮೇಶ್ ನನ್ನನ್ನ ನೋಡುತ್ತಿದ್ದ. ಅವನನ್ನ ಅವಾಯ್ಡ್ ಮಾಡೋಕೆ ನೋಡಿದೆ. ಅದೇ ಸಮಯಕ್ಕೆ ನನ್ನ ಹಾಲಿನಂತ ದೇಹನ ನೀರಿನಿಂದ ಬರುತ್ತಾ ಅವನ ಹಸಿದ ಕಣ್ಣುಗಳಿಗೆ ತೋರಿಸೋಕೆ ನಾಚಿಕೆ ಆಯ್ತು. ಅದಕ್ಕೆ ನಾನು ಸ್ವಿಮ್ಮಿಂಗ್ ಕಂಟಿನ್ಯೂ ಮಾಡಿದೆ. 20 ನಿಮಿಷ ಆದ ಮೇಲೆ ರಮೇಶ್ ಅಪಾರ್ಟ್ಮೆಂಟ್ನಲ್ಲಿ ಕಾಣಿಸಲಿಲ್ಲ. ಅದಕ್ಕೆ ನಾನು ನೀರಿನಿಂದ ಎದ್ದು ಬೇಗ ಆಚೆ ಬಂದೆ. ಆಚೆ ಬಂದು ನನ್ನ ಬಟ್ಟೆ ತೆಗೆದುಕೊಳ್ಳೋಕೆ ನೋಡಿದೆ. ಆಗ ನನ್ನ ಉಬ್ಬು ತಗ್ಗಿನ ಮೈಯಿಂದ ನೀರು ಸುರಿತಾ ಇತ್ತು. ಅವನು ನನಗೆ ತೀರಾ ಹತ್ತಿರದಲ್ಲಿದ್ದ. ನನ್ನ ಒದ್ದೆ ಸೆಕ್ಸಿ ದೇಹನ ಚೆನ್ನಾಗಿ ಕಾಣುತ್ತಿತ್ತು. ನಾನು ಅವನ ಕಣ್ಣುಗಳನ್ನ ನೋಡೋಕೆ ಟ್ರೈ ಮಾಡಿದೆ. ಅವನ ಕಣ್ಣುಗಳು ನನ್ನ ಇಡೀ ಮೈಯೆಲ್ಲಾ ತಿರುಗಾಡುತ್ತಿದ್ದವು. ಏನೋ ನನ್ನ ದೇಹದ ಅಂಗಾಂಗಗಳನ್ನ ಕಿಸ್ ಮಾಡುತ್ತಿದ್ದಾನೇನೋ ಅನ್ನೋ ಹಾಗೆ. ಅವನ ಕಣ್ಣುಗಳನ್ನ ನೋಡುತ್ತಾ ಅವನ ತಪ್ಪು ಅವನಿಗೆ ಅರಿವಾಗುವಂತೆ ಮಾಡಬೇಕು ಅಂತ ಇದ್ದೆ. ಆದರೆ ನಮ್ಮಿಬ್ಬರ ಕಣ್ಣುಗಳು ಸೇರಿದ್ದಾಗ ನಾನು ಅವನ ಕಣ್ಣಿನಲ್ಲಿ ಕಳೆದು ಹೋದೆ. 30-40 ಸೆಕೆಂಡ್ಗಳು ಆದಮೇಲೆ ನಾಚಿಕೆಯಿಂದ ನನ್ನ ಎದೆ ಬಡಿತ ಹೆಚ್ಚಾಯಿತು. ಹೆಚ್ಚಿದ ಉಸಿರಿನಿಂದಲೇ ಅವನ ಕಣ್ಣುಗಳನ್ನ ನೋಡುತ್ತಿದ್ದೆ. ರಮೇಶ್, ಹಾಯ್ ಬಾಬಿ. ನಾನು, ಹಾ. ರಮೇಶ್, ತುಂಬಾ ಕಣ್ಣುಗಳು ನಿಮ್ಮನ್ನ ನೋಡೋಕೆ ಪ್ರಯತ್ನಿಸುತ್ತಿವೆ.
ಅವನ ಮಾತಿನಿಂದ ಖುಷಿಯಾಗಿ ನನ್ನ ಮುಖದಲ್ಲಿ ಸ್ಮೈಲ್ ಬಂದು ಬಿಟ್ಟಿತು. ಆದರೆ ನನ್ನ ಬಟ್ಟೆ ಕೊದುತ್ತಾನೇನೋ ಅಂತ ಕಾಯುತ್ತಿದ್ದೆ. ನಾನು ಅವನಿಂದ ತೆಗೆದುಕೊಳ್ಳೋಕೆ ಹೋದೆ. ಆದರೆ ಅವನು ಅದನ್ನ ಓಪನ್ ಮಾಡಿ ನನ್ನ ಕೈಗಳನ್ನ ಹಾಕಲು ಅನುವು ಮಾಡಿಟ್ಟ. ರಮೇಶ್, ನಿಮಗೆ ನಾನು ಹೆಲ್ಪ್ ಮಾಡುತ್ತೀನಿ. ಮೊದಲಿಗೆ ನಾನು ಪರವಾಗಿಲ್ಲ ಅಂತ ಅನಿಸಿತು. ಆದರೆ ಮತ್ತೆ ಅನಿಸಿತು, ಅವನು ನನ್ನ ಬೆತ್ತಲೆ ಬೆನ್ನು ಮತ್ತೆ ದಬ್ಬಾತಿಕ ನೋಡೋಕೆ ಇಷ್ಟವಾಗಿ ಹೀಗೆ ಮಾಡುತ್ತಿದ್ದಾನೆ ಅಂತ. ಬೇಗನೆ ಕೈಗಳನ್ನ ತೋರಿಸಿದೆ. ಕೈ ತೋರಿಸುತ್ತಲೇ ಅವನು ನನ್ನ ತಿರುಗಿಸಿ ಅವನೇ ಬಟ್ಟೆಯ ದಾರವನ್ನ ಟೈಟಾಗಿ ಕಟ್ಟಿದ. ಐಚ್ ಅಂತ ನನ್ನ ಬಾಯಿಂದ ಬಂತು. ಮತ್ತೆ ನಾವು ನಮ್ಮ ಅಪಾರ್ಟ್ಮೆಂಟ್ ಕಡೆಗೆ ಹೊರಟೆವು. ರಮೇಶ್ ನನ್ನ ಹಿಂದೆ ನನ್ನ ಸೊಂಟ ನೋಡುತ್ತಾ ಬರುತ್ತಿದ್ದ. ಅಪಾರ್ಟ್ಮೆಂಟ್ ಮುಂದೆ ಹೋಗುತ್ತಿರುವಾಗ ಬಟ್ಟೆ ಎಳೆಯುವ ಭಯಾನಕ ಅನುಭವ ಆಯ್ತು. ಅವನು ನನ್ನ ಬಟ್ಟೆ ಎಳೆಯುತ್ತಾನೆ ಅಂತ ಅಂದುಕೊಂಡಿರಲಿಲ್ಲ. ಆದರೆ ಅವನು ಹಿಡಿದುಕೊಂಡು ಬಿಚ್ಚೋಕೆ ಮುಂದಾಗುತ್ತಿದ್ದಾನೆ ಅಂತ ಅನಿಸಿತು. ನಾನು ಒಳಗೊಳಗೆ ಥ್ರಿಲ್ ಆಗಿ ಹಿಂದೆ ತಿರುಗೋಕೆ ಆಗಲಿಲ್ಲ. ನನ್ನ ಉಸಿರು ಹೆಚ್ಚಾಯ್ತು. ಸಡ್ಡನ್ನಾಗಿ ಅವನು ಫ್ಲಾಟ್ ಒಳಗೆ ಹೋಗುತ್ತಿರೋದು ನೋಡಿದೆ. ಆಗ ಹಿಂದೆ ತಿರುಗಿ ನೋಡಿದರೆ ನನ್ನ ಬಟ್ಟೆ ಮಗನ ಸೈಕಲ್ಗೆ ಸಿಕ್ಕಿಕೊಂಡಿತ್ತು. ನಾನು ಸೀದಾ ಬಾತ್ರೂಮಿಗೆ ಓಡಿಹೋದೆ. ಅಷ್ಟೊತ್ತಿಗೆ ನನ್ನ ಮೈ ಒಣಗಿತ್ತು. ಆದರೆ ನನ್ನ ತುಲ್ಲು ಸಂಪೂರ್ಣ ಒದ್ದೆಯಾಗಿತ್ತು. ನನ್ನ ಜ್ಯೂಸು ಆಚೆ ಬರೋದು ನನಗೆ ಗೊತ್ತಾಗುತ್ತಿತ್ತು. ನನಗೆ ತುಂಬಾನೇ ನಾಚಿಕೆ ಅನಿಸಿತು. ಇದರಿಂದ ನಾನು ರಮೇಶ್ ಜೊತೆ ತಲೆ ಎತ್ತಿ ನೋಡೋಕ್ಕೂ ಆಗುತ್ತಿರಲಿಲ್ಲ. ಗಂಟೆ 11:30 ನಾವು ಇಬ್ಬರೂ ಒಟ್ಟಿಗೆ ತಿಂಡಿ ತಿಂದೆವು. ತುಂಡಿ ತಿನ್ನುವಾಗಲೂ ಅವನು ನನ್ನ ಸುಂದರ ದೇಹನ ಹೊಗಳುತ್ತಲೇ ಇದ್ದ. ತಿಂಡಿ ತಿಂದಾದ ಮೇಲೆ ಬಾಲ್ಕನಿಯಲ್ಲಿ ನಿಂತಿದ್ದಾಗ ರಮೇಶ್ ಕೂಡ ಬಂದ. ಅವನು ನನ್ನ ಸ್ವಿಮ್ಮಿಂಗ್ ಸ್ಟೈಲ್, ಬ್ಯೂಟಿಫುಲ್ ಬಾಡಿ ಮತ್ತೆ ವಿಶೇಷವಾಗಿ ನನ್ನ ತೊಡೆಗಳ ಬಗ್ಗೆ ಮಾತಾಡುತ್ತಿದ್ದ. ಆಗ ನಾನು ಅವನಿಗೆ ಒಂದು ತಪ್ಪು ಮಾತನ್ನ ಹೇಳಿಬಿಟ್ಟೆ. ನೀನು ಎಲ್ಲಾ ಗಂಡಸರು ಹಾಗೆ ನನ್ನ ಗಂಡ ಕೂಡ ಅದನ್ನೇ ಇಷ್ಟಪಡುತ್ತೀರಾ ಅಂದು ಬಿಟ್ಟೆ. ಆಮೇಲೆ ತಪ್ಪಿನ ಅರಿವಾಗಿ ಸುಮ್ಮನೆ ಇದ್ದೆ. ರಮೇಶ್ ನನ್ನ ಕಣ್ಣಲ್ಲಿ ನೋಡುತ್ತಿದ್ದ. ನಾನು ಅವನ ಕಣ್ಣಿನಿಂದ ಆಚೆ ನೋಡೋಕೆ ಆಗುತ್ತಿರಲಿಲ್ಲ. ಅವನ ತುಟಿಗಳು ನನ್ನ ತುಟಿಗಳನ್ನ ಯಾವಾಗ ಟಚ್ ಮಾಡಿದ್ದವೋ ಗೊತ್ತೇ ಆಗಲಿಲ್ಲ. ಆದರೆ ನನ್ನ ನಾಲಿಗೆ ಅವನ ಬಾಯಲ್ಲಿ ಇತ್ತು. ಅವನು ನನ್ನ ತಿಕ್ಕ ಪ್ರೆಸ್ ಮಾಡಿದ. ಆಗಲೇ ಅವನ ಹಿಡಿತದಲ್ಲಿ ನನ್ನ ಬಾಡಿ ಇರೋದು ಗೊತ್ತಾಗಿದ್ದು. ನಾನು ಅವನನ್ನು ನೂಕಿ ನನ್ನ ರೂಮಿಗೆ ಹೋದೆ. ನಾನು ಜೋರಾಗಿ ಉಸಿರಾಡುತ್ತಿದ್ದೆ. ನನ್ನ ತುಟಿ ಮೇಲೆ ಅವನ ಮೂತಿ ಇನ್ನೂ ಇರೋ ಹಾಗೆ ಅನಿಸುತ್ತಿತ್ತು. ಅವತ್ತು ರಾತ್ರಿ ಗಂಡ ಬಂದ ಮೇಲೆ ಅವರ ಜೊತೆ